Hey everyone, welcome back to my channel Chaitanya Vlogs. Yeah guys, ಇವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಟ್ಯೂಸ್ಡೇ. ಇವತ್ತು ವ್ಲಾಗ್ ಏನಂದರೆ ಇವತ್ತು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ನಾನು ವರ್ಷ ಆ್ಯಂಡ್ ಡ್ಯಾಡಿ ಮಧ್ಯಾಹ್ನ ಬರ್ತಾರೆ. ಇವಾಗ ಸದ್ಯಕ್ಕೆ ನಾನು ವರ್ಷ ಇಬ್ಬರು ಹೋಗ್ತಾ ಇದ್ದೀವಿ. ಮಮ್ಮಿ ನೆನ್ನೆನೇ ಹೋಗಿದ್ದಾರೆ. ಇವತ್ತು ನಮ್ಮ ಅಜ್ಜಿ ಊರಲ್ಲಿ ಸಂಕ್ರಾಂತಿ ಜಾತ್ರೆ ಮಾಡ್ತಿದ್ದಾರೆ ನೆನ್ನೆ ಮತ್ತು ಇವತ್ತು. ಸೊ ನಾವು ನೆನ್ನೆನೇ ಹೋಗ್ಬೇಕಾಗಿತ್ತು. ನಿನ್ನೆ ನಾನು ಜಿಮ್ಗೆಲ್ಲ ಹೋಗಬೇಕು, ಮಿಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ನಾನು ನಿನ್ನೆ ಹೋಗಿಲ್ಲ. ಸೊ ಇವಾಗ ಬೆಳಗ್ಗೆ 9 ಗಂಟೆ ಆಗಿದೆ. ಸೊ ಇವಾಗ ನಾವು ರೆಡಿ ಆಗಬೇಕು. ನಾನು ಸ್ವಲ್ಪ ಕನ್ಫ್ಯೂಸಲ್ಲಿದ್ದೀನಿ ಯಾವ ಡ್ರೆಸ್ ಹಾಕೊಬೇಕು ಅಂತ. ವೆಯ್ಟ್ ಆಗಿ ಶೋ ಯು ಗೈಸ್. ಡ್ರೆಸ್ಸಲ್ಲಿ ಇಟ್ಟಿದ್ದೀನಿ ಇದು ಹಾಕೊಂಡ್ಲಾ ಆ್ಯಂಡ್ ಇದು ಹಾಕೊಂಡ್ಲಾ ಅಂತ. ಯಾವ ಡ್ರೆಸ್ ಹಾಕೊಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಆ ಡ್ರೆಸ್ ಹಾಕ್ಕೊಂಡು ಇವಾಗ ರೆಡಿ ಆಗಬೇಕು. ಆ್ಯಂಡ್ ಹಲೋ ಇವಾಗಲೇ ರೆಡಿ ಆದ್ಮೇಲೆ ಮತ್ತೆ ಸಿಗ್ತೀನಿ. ಇವಾಗ ನಾನು ಈ ಡ್ರೆಸ್ ಹಾಕೊಂಡು ರೆಡಿ ಆದೆ ಬಿಕಾಸ್ ಆ ಡ್ರೆಸ್ಸು ನನಗೆ ಲೂಸ್ ಆಗ್ತಿದೆ ಬ್ಲೌಸು. ಆ್ಯಂಡ್ ಅದು ಆಲ್ಟ್ರೇಷನ್ ಮಾಡಬೇಕಂದ್ರೆ ಮಮ್ಮಿನೇ ಇರಬೇಕು. ಮಮ್ಮಿ ಇಲ್ಲ ಅಲ್ವಾ, ಅದಕ್ಕೆ ಈ ಡ್ರೆಸ್ ಹಾಕೊಂಡ್ಬಿಟ್ಟೆ. ಆ್ಯಂಡ್ ಇದಕ್ಕೆ ಇವಾಗ ಜ್ಯುವೆಲ್ಸ್ ಹಾಕೊಬೇಕು. ಏಸ್ಟಲ್ಲಿ ಅಲೌಡ್ ಮಾಡ್ಕೊತೀನಿ ಬಿಕಾಸ್ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಫುಲ್ ಕೆಟ್ಟೋಗುತ್ತಲ್ವ ಅದಕ್ಕೆ. ಆ್ಯಂಡ್ ಜ್ಯುವೆಲ್ಸ್ಗೆ ಈ ಬ್ಯಾಂಗಲ್ಸ್ ಆ್ಯಂಡ್ ಇದು ಮುತ್ತಿನ ದೋಸರ ಅಲ್ಲ ಓಲೆ ಇದು ಹಾಕ್ಕೊತಿಲ್ಲ. ಇವೆರಡರಲ್ಲಿ ಒಂದು ಇದು ಲಕ್ಷ್ಮಿದು ಗೋಲ್ಡ್ ಇಯರಿಂಗ್ ಆ್ಯಂಡ್ ಜುಮ್ಕ ಇದೆ. ಇವೆರಡರಲ್ಲಿ ಒಂದು ಹಾಕ್ಕೊಂಡು ಆ್ಯಂಡ್ ರೆಡಿಯಾಗಿ ಹೇರ್ ಸ್ಟೈಲ್ ಅಲೋ ಮಾಡ್ಕೋಬೇಕು. ಇವಾಗ ಅದು ಹಾಕ್ಕೊಂಡು ಯಾವ ರೆಡಿ ಆಗಿದ್ದಾಯಿತು. ಹೇರ್ ಸ್ಟೈಲ್ ಅಲೋ ಮಾಡ್ಕೊಬೇಕಷ್ಟೆ. ಆ್ಯಂಡ್ ಇದು ಮ್ಯಾಚ್ ಆಗ್ತಿಲ್ಲ ಅನಿಸ್ತಿದೆ ನನಗೇನೋ. ಆ್ಯಂಡ್ ಇದು ಗೋಲ್ಡು ಮತ್ತು ಇದು ಮುತ್ತಿಂದಲ್ವಾ, ಸೊ ಮ್ಯಾಚ್ ಆಗ್ತಿಲ್ಲ. ಏನು ಚೇಂಜ್ ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಸೊ ಏನು ಚೇಂಜ್ ಮಾಡೋಣ ಅಂತ ನೋಡೋಣ. ಆಮೇಲೆ ಮಮ್ಮಿ ಎತ್ಕೊಂಡು ಹೋಗಿದಾರಲ್ಲ ಬೇರೆ ಅಲ್ಲೋದ್ಮೇಲೆ ಯಾವ್ದು ಹಾಕ್ಕೊಬೇಕು ಅಂತ ಡಿಸೈಡ್ ಮಾಡೋಣ. ಆ್ಯಕ್ಚುಲಿ ನಂದು ಇಯರಿಂಗು ಚಿಕ್ಕದು ಹಾಕಿ ಓಲ್ ಚಿಕ್ಕದಾಗಿದೆ. ಸೊ ಇದು ತೂರ್ತಾನೆ ಇಲ್ಲ, ಕಷ್ಟಪಟ್ಟು ಇಟ್ಕೊಂಡಿದ್ದೀನಿ ಓಲೆನ. ಪೇನ್ ಆಗ್ತಿದೆ ಗೈಸ್ ಇದನ್ನು ಇಟ್ಕೊಬೇಕಾದ್ರೆ. ಇವಾಗೂ ನೋವ್ತಿದೆ, ಮುಟ್ಟಕ್ಕಾಗ್ತಿಲ್ಲ. ಇವಾಗ ಬೇಗ ಓಡುವ. ಅಲ್ಲಿಂದ ಫೋನ್ ಮಾಡ್ತಾ ಇದ್ದಾರೆ ನಮ್ಮ ಮಮ್ಮಿ, ನನ್ನ ತಮ್ಮ ಎಲ್ಲರೂ, ನಮ್ಮ ಮಾವರೆಲ್ಲರೂ ಇನ್ನೂ ಬಂದಿಲ್ಲ ಅಂತ. ಸೊ ಇವಾಗ ಬೇಗ ಓಡಬೇಕು. ಯಾಗ ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಈ ಓಲೆ ಇಟ್ಕೊಂಡ್ಬಿಟ್ಟೆ. ನಾನು ಇವಾಗ ಫುಲ್ ಕಿವಿ ನೋಡ್ತಿದ್ದೆ ದಪ್ಪ ಇರೋದ್ರಿಂದ. ಸೊ ಅದಕ್ಕೆ ಈ ಓಲೆ ಇಟ್ಕೊಂಡಿದ್ದೀನಿ. ಇನ್ನೂ 2-3 ಆಗುತ್ತಂತೆ ದೀಪ ಎಲ್ಲ ಓಡಿಸೋಕ್ಕೆ. ಅದಕ್ಕೆ ಡ್ರೆಸ್ಸು ಚೇಂಜ್ ಮಾಡಿಬಿಟ್ಟೆ. ಆಮೇಲೆ ದೀಪ ಓಡಿಸ್ಬೇಕಾದ್ರೆ ನಾನು ಮತ್ತೆ ಅದೇ ಬಟ್ಟೆ ಹಾಕ್ಕೊಂಡು ರೆಡಿ ಆಗಬೇಕು. ನಮ್ಮ ಅಜ್ಜಿಗೆ ಅಯ್ಯೋ ನಮ್ಮ ಅಜ್ಜಿ ಎಲ್ಲಾರ್ಗೆ ಹಾಕೊಂಡು ಕಿಟ್ಟಾಗಿ ಮಾತಾಡ್ತಾರೆ. ಯಾರ ಜೊತೆ ಮಾತಾಡ್ತಾ ಇರೋದು ಅಂತ ಕೇಳಿಸ್ತಾ. ನಂಗೆ ಇದು ಇಷ್ಟ. ಇವಳೆ ಇದು ಓವರ್ ಆಯ್ತು ಗೈಸ್, ನನಗೆ ಇಷ್ಟ ಇಲ್ಲ. ತೂಕ ಇದೆ ಇದು. ನಾನು ಮೊದಲೇ ನನ್ನ ಕಿವಿ ಅದೆಲ್ಲ ಇಟ್ಕೊಂಡ್ಬಿಟ್ರೆ ಅಷ್ಟೇ. ಒಂದು ದೀಪ ತಂದು ಬೆಳಗೋದು. ಯಾ ಗೈಸ್ ಇವಾಗ ನಮ್ಮ ಮಾವ ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ನಮ್ಮ ಮಾವ ಸ್ನಾನ ಮಾಡೋಕ್ಕೆ ಮನೆ ಹತ್ರ ಹೋದ್ರು. ಸೊ ಅದಕ್ಕೆ ಅಂಗಡಿ ಹತ್ರ ಸ್ವಲ್ಪ ಹೊತ್ತಿರು ಅಂತ ನಮ್ಮ ಪ್ರಜ್ವನ್ ಕಳಿಸಿದ್ದಾರೆ. ಅವನೇನು ಮಾಡ್ತಾನೆ ಅಂತ ನಾನು ನೋಡೋಕೆ ಬರ್ತೀನಿ. ಯಾ ಗೈಸ್ ಮತ್ತೆ ನಾನು ಮೊಬೈಲ್ ಕೈ ಕೊಡ್ತಾ ಇದ್ದೆ. ನನಗಿದ್ದೇ ಟೆನ್ಷನ್ ಆಗ್ತಾಯಿದೆ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ಟರ್ನ್ ಮಾಡಿ ಮಾತಾಡ್ತಿರೋ ಅಷ್ಟರಲ್ಲಿ ವಿಡಿಯೋನ ರೆಕಾರ್ಡ್ ಆಗಿಲ್ಲ. ಏನು ಮನೆ ಗೊತ್ತಾಗ್ತಿಲ್ಲ. ಇವಾಗ ಅದಕ್ಕೆ ಫ್ರಂಟ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತಾಯಿದ್ವಿ. ಪ್ರಜ್ವನ್ ಒದ್ದು ಕಲಿಸ್ಬಿಟ್ಟು ಅವ್ನು ಇಲ್ಲಿ ಬಂದರೆ ಮೊಬೈಲ್ ಸಿಗುತ್ತೆ ಅಂತ ಮೊಬೈಲ್ ನೋಡ್ಕೊಂಡೆ ಕೂತ್ಕೊಂಡ್ಬಿಡ್ತಾನೆ. ಅದಕ್ಕೆ ಅವನ್ನ ಕಲಿಸಿ ನಾನು ಮೋನಿ ಇಬ್ಬರೇ ಇದ್ದೀವಿ. ಮೋನಿ ಬಾಯ್ಲಿ ಅವನು ನನ್ನ ಬ್ಲಾಗಲ್ಲಿ ಕಾಣಿಸ್ಬೇಕಂತ ಗೈಸ್. ಸೊ ಅದಕ್ಕೆ ಹೇಳ್ಬಿಡ ಹೇಳು ಹಾಯ್. ಅವ್ನು ಯಾವಾಗೂ ಹೇಳ್ತಿರ್ತಾನೆ ಅಕ್ಕ ನನ್ನ ತೋರ್ಸಕ್ಕ ಅಂತ. ನೋಡಿ ಇವಾಗ ಓಡೋಗ್ತಾನೆ. ಬಾಯ್ಲಿ ಮಾನ್ಸಿ. ಯಾ ಗೈಸ್ ಇವರಿಬ್ರು ಟ್ವಿನ್ಸ್. ಬಾಯ್ಲಿ ಇಲ್ಲಿ ಬಾ. ಮಾನ್ವಿ ಯಾರು ಮಾನ್ಸಿ? ನೀನು ಮಾನ್ಸಿನಾ? ಇವಳು ಮಾನ್ವಿ. ಇವ್ರು ನಮ್ಮ ಲಾಸ್ಟ್ ಮಾವನ ಮಕ್ಕಳು ಗೈಸ್. ನನ್ನ ಲಾಸ್ಟ್ ಮಾವನ ಮಕ್ಕಳು ಟ್ವಿನ್ಸ್, ಕ್ಯೂಟ್ ಗೈಸ್. ನನಗೆ ಇವರಿಬ್ಬರು ನನಗೆ ಕನ್ಫ್ಯೂಸ್ ಆಗುತ್ತೆ. ಒಬ್ಬಳು ಇಲ್ಲೇ ಇರ್ತಾಳೆ, ಇವಳು ಅವ್ರ ಅಜ್ಜಿ ಊರಲ್ಲಿ ಇರ್ತಾರೆ. ಇವಳು ಮಾತ್ರ ಇಲ್ಲಿ ಡೈಲಿ ನಮ್ಮ ಜೊತೆನೇ ಇರ್ತಾಳೆ. ಕೂಡ ಓಪನ್ ಮಾಡ್ಕೊಡ್ತೀನಿ. ಸೀರೆ ಕಟ್ ಮಾಡಿಸ್ಕೊಂಡು ನಡೀರಿ. ಗೈಸ್ ಇವಾಗ ಅಡುಗೆ ಎಲ್ಲ ವರ್ಷ ಪ್ರಿಪೇರ್ ಮಾಡೋದು. ನಮ್ಮ ಅತ್ತೆ ಮತ್ತೆ ವರ್ಷ ಸೇರಿಕೊಂಡು ಅಡುಗೆ ಮಾಡಿದ್ದಾರೆ. ಆ್ಯಂಡ್ ಇವಾಗ ಟೊಮಟೊ ಹೊಡ್ಕೊಂಡ್ಬರ್ತಿದ್ದಾರೆ. ಸೊ ರೆಡಿಯಾಗಿ ಮತ್ತೆ ದೀಪ ಎತ್ಕೊಂಡು ಹೋಗಬೇಕು. ಏನೇನು ಅಡುಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಕಬಾಬು ಆಗ್ತಿದ್ರೆ ಅಲ್ಲಿ ಖಾಲಿ ಆಗ್ತಿದೆ. ಅದಕ್ಕೆ ಇನ್ನೂ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದಾರೆ. ಆಮೇಲೆ ಎಲ್ಲ ಊಟ ತಿನ್ಬೇಕಾದ್ರೆ ಹಾಕೋಣ ಅಂತ. ಈ ಎಲ್ಲಿ ಚಿಕನ್ ಸಾಂಬಾರ್
ಮತ್ತು ಬಿರಿಯಾನಿ ಆ್ಯಂಡ್ ಮಟನ್ ಸಿಂಪಲ್ ಆಗಿ ಮಾಡೋದು. ಬಿಕಾಸ್ ಲಾಸ್ಟ್ ಇಯರ್ ಜಾತ್ರೆ ಮಾಡಿದ್ರು, ಅದಕ್ಕೆ ತುಂಬ ಗ್ರ್ಯಾಂಡಾಗಿ ಏನು ಮಾಡಿಲ್ಲ. ನಾವು ನಮ್ಮ ಮಾವವ್ರು ಅಷ್ಟೇ ಇರೋದು. ಸಿಂಪಲ್ಲಾಗಿ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಜಾತ್ರೆ ಮುಗಿಸಿದ್ದಾರೆ ಅಷ್ಟೇ. ಗೈಸ್, ನಮ್ಮ ಅಜ್ಜಿಗೆ ನಾನು ಕುಂಕುಮ ಇಕ್ಕೋಬೇಕಂತೆ. ಅವಾಗ ಸೂಪರಾಗಿ ಕಾಣಿಸ್ತೀನಂತೆ, ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ ಅಂತೆ. ಅದು ಕುಂಕುಮ ಇಡ್ಸಿದ್ದಾರೆ ನನಗೆ. ಹೆಂಗೆ ಕಾಣಿಸ್ತಾ ಇದ್ದೀನಿ ಹೇಳಿ ಇವಾಗ? ಏನು ಸೂಪರ್, ನೀನು ಕಾಣಿಸಲ್ಲ ಹಂಗೆ ಹೇಳು. ಆ ಕಡೆ ಸೂಪರ್ ಸೂಪರ್ ಆಗಿದ್ದೀನಾ? ಹಾಗೆ ದೃಷ್ಟಿ ತೆಗ್ಬಿಡು. ಸೂಪರ್ ಸೂಪರಾಗಿ ಕಾಣಿಸ್ತಿದ್ದೀನಿ. ಇವಾಗ ದೀಪ ಎಲ್ಲ ಇಟ್ಕೊಂಡು ಹೋಗ್ತಿದ್ದಾರೆ. ಸೊ ನಾವು ಅಲ್ಲಿ ಹೋಗೋಣ ಬನ್ನಿ. ಹಾಗೆ ಎಲ್ಲ ರೆಡಿ ಆಗಿದಾಯಿತು. ನಮ್ಮ ಮಮ್ಮಿ ನೋಡಿ ಎಷ್ಟು ಬ್ಯೂಟಿಫುಲ್ ಕಾಣಿಸ್ತಾ ಇದ್ದಾರೆ. ಬ್ಯೂಟಿಫುಲ್ ಬ್ಯೂಟಿಫುಲ್. ಏನಂತ ಏನಂತೆ ಅಜ್ಜಿನ ನೋಡ್ಕೊಂಡವ್ರೆ. ಎಲ್ಲರೂ ಹೋದ್ಮೇಲೆ ಆಮೇಲೆ ಬಿಲ್ ಹಾಕ್ಕೊಂಡು ಬರ್ತಾರಂತೆ. ಇರ್ತೀರಿ ಬಾ ಅಷ್ಟೇ ಬಾ ಬೇ. ವರ್ಷ ತೋರಿಸಿದ ವರ್ಷ ಮಾಡ್ರನ್ ಕಮ್ ಟ್ರೆಡಿಷ್ನಲ್. ಮಾಡ್ರನ್ ಡ್ರೆಸ್, ಟ್ರೆಡಿಷ್ನಲ್ ಇಯರಿಂಗ್ಸ್. ನಮ್ಮಿ ಬಿಟ್ಟಿಲ್ಲ ಗೈಸ್, ಹೊಸಾದ್ ಮೊನ್ನೆ ತಂದು ಇಯರಿಂಗ್ಸ್ ಅಂದ್ಬಿಟ್ಟು ಹಾಕೊಂಡು ಅವಳಿಗೊಂದು ನನಗೊಂದು ತಂದಿದ್ದು. ಸೊ ಹಾಕೊಳ್ಳೋ ತನಕ ಬಿಟ್ಟಿಲ್ಲ. ನಾನು ಮನೇಲೇ ಇರ್ತೀನಿ ಅಂತ ಸುಮ್ಮನೆ ಇದೆ. ಟ್ರೆಡಿಷನಲ್ ಏನೂ ಎತ್ಕೊಂಡ್ಬಂದಿಲ್ಲ. ನಮ್ಮ ಅಜ್ಜಿ ಸೀರೆ ಉಟ್ಕೊ ನಮ್ಮ ಅಜ್ಜಿಗೆ ನಾವು ಸೀರೆ ಉಟ್ಕೊಂಡು ರೆಡಿ ಆಗಬೇಕು. ಯಾರು ಚೆನ್ನಾಗವರಮ್ಮ? ಇಬ್ಬರಲ್ಲಿ ಒಬ್ಬರೇ ಇಲ್ಲ. ಹಂಗೆ ಹೇಳ್ಬಾರ್ದು. ಹಂಗೆ ಹೇಳು. ನಾನು ದೊಡ್ಡೋಳು ಇಷ್ಟ ಚಿಕ್ಕೋಳು ಇಷ್ಟಮ್ಮ? ಇಬ್ರು ಇಷ್ಟ. ಹೋಗಿ ಅಜ್ಜಿಗೆ ಗಾಯ್ಸ್ ಇಬ್ರು ಇಷ್ಟ. ಹೋಗಿ ಎಂತದು ಇಲ್ಲ, ನಾನು ಇಷ್ಟ. ಯಾಕೆ ಗೊತ್ತಾ? ನನ್ನ ಇಲ್ಲ, ಯಾಕೆ ನಮ್ಮ ಅಜ್ಜಿಗೆ ನಾನು ಇಷ್ಟ ಅಂತಂದರೆ ಎಲ್ಲರಿಗಿಂತ ದೊಡ್ಡೋಳು ನಾನೇ. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಒಂದು ದೊಡ್ಡ ಮಾವ, ಬಾರೋ ಫ್ರೆಂಡ್ಸ್, ದೊಡ್ಡ ಮಾವ ಚಿಕ್ಕ ಮಾವ ಎಲ್ಲ ಮಕ್ಕಳಿಗಿಂತ ನಾನೇ ಫಸ್ಟ್ ಹುಟ್ಟಿರೋದು. ನಾನೇ ದೊಡ್ಡ ಮಹಾಲಕ್ಷ್ಮಿ ಮನೆಗೆ ಅಂತ ಎಲ್ಲರಿಗೂ ನಾನಂದ್ರೆ ಇಷ್ಟ. ದೊಡ್ಡ ಮಾವನಿಗೂ ನಾನೇ ಇಷ್ಟ, ಎಲ್ಲ ಮಾವನಿಗೂ ನಾನು ಇಷ್ಟ. ಆ್ಯಂಡ್ ಕಾಟ ಕೊಟ್ಟಿರೋದು ನಾನೇ ತುಂಬ ಎಲ್ಲ ಮಾವಂದ್ರಿಗೂ. ಸೊ ಅದು ನಾನೇ ತುಂಬ ಮೆಮೊರಿಯಬಲ್ ಆಗಿ ಇರೋದಕ್ಕೆ ಎಲ್ಲರಿಗೂ ನಾನು ಇಷ್ಟ. ಹಾಗಾಗಿ ಅಲ್ಲಿ ಎತ್ತುಗಳೆಲ್ಲ ಓಡಾಡ್ತಾ ಇದ್ದಾವೆ. ಆ ಕಡೆ ಸುತ್ತ ಹಾಕೊಂಡು ಬರ್ತಾರಂತೆ. ನಾವು ಅಲ್ಲೇ ಹೋಗ್ಬಿಟ್ರೆ ಬೆಸ್ಟು. ಗೈಸ್ ಇವಾಗ ದೀಪ ಎಲ್ಲ ಅಲ್ಲಿಂದ ಬರ್ತಾ ಇದೆ, ದೀಪ ಮತ್ತು ಎತ್ತು ಎಲ್ಲನೂ. ಸೊ ಇಲ್ಲಿ ಕಾಟ್ರಾಯನ ಗುಡಿ ಇದೆ, ಅಲ್ಲಿ ಹೋಗ್ಬಿಟ್ಟು ನಾವು ಪೂಜೆ ಮಾಡ್ಕೊಂಡು ಹೋಗೋದಂತೆ. ಸೊ ನಾನು ಪ್ರೇಚು ಆ್ಯಂಡ್ ಮೋದಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನೈಟ್ ಚೆನ್ನಾಗಿರುತ್ತೆ, ಪರಾಟಿ ಆ್ಯಂಡ್ ಬೆಂಕಿ ಎಲ್ಲ ಹಾಕ್ತಾರಲ್ಲ ಸಕ್ಕತ್ತಾಗಿರುತ್ತೆ. ಇವಾಗ ದೀಪ ಎಲ್ಲ ಕರ್ಕೊಂಡು ಬರ್ತಾ ಇದ್ದಾರೆ ಹಿಂದೆಗಡೆ. ಅದಕ್ಕೆ ಮುಂಚೆ ಹೋಗೋಣ ಮುಂದೆ ಅಂತ, ಇಲ್ಲಾಂದರೆ ನಮ್ಮ ಜಾಗನೇ ಬಿಡಲ್ಲ, ರೂಪ ಹಾಕ್ಬಿಡ್ತಾರೆ. ಸೊ ಅದಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗಿ ಅಲ್ಲಿದೆ ಕಾಟ್ರಾಯನ ಗುಡಿ. ಅಲ್ಲಿ ಇದು ಕಾಟ್ರಾಯನ ಗುಡಿ. ಆ್ಯಂಡ್ ಅಲ್ಲಿ ದೇವ್ರ ಥರ ಏನೋ ಮಾಡಿದ್ರು, ಮೇ ಬಿ ದೀಪ ಎಲ್ಲ ಅಲ್ಲಿ ಹೋಗುತ್ತೆ ಅನಿಸುತ್ತೆ. ಯಾಕೆ ಇಲ್ಲೇ ಅಂತೆ ನಾವು ಅಲ್ಲಿ ಪೂಜೆ ಮಾಡ್ಬೇಕು ಕಾಯ್ಕೊಂಡಿದ್ದೀವಿ. ಇಲ್ಲಿ ಮಾಡ್ತಾ ಇದ್ದೆ ಪೂಜೆ. ಸೇಮ್ ಕಾಟ್ರಾಯನ ಗುಡಿನ ಇಲ್ಲಿ ಮಾಡಿದ್ದಾರೆ. ಯಾಕೆ ನಾವು ಅಲ್ಲಿ ಕಾಟ್ರಾಯನ ಗುಡಿ ಹತ್ರ ಪೂಜೆ ಮಾಡ್ತಾರೆ ಅಂದ್ಕೊಂಡಿದ್ವಿ. ಅದನ್ನೇ ಇಲ್ಲಿ ಮಣ್ಣಲ್ಲಿ ಮತ್ತೆ ಮಾಡಿ ಇಲ್ಲಿ ಗುಡಿಸ್ಲು ಥರ ಏನೋ ಹಾಕಿ ಮಾಡ್ತಾರೆ. ಸೊ ಇಲ್ಲಿ ಪೂಜೆ ಕೊಟ್ಕೊಂಡು ಪೂಜೆ ಮುಗಿಸ್ಕೊಳ್ತಾರೆ. ಹಾಗಾಗಿ ನಾನು ವಾಪಸ್ ಬಂದ್ಬಿಟ್ಟೆ. ಬಿಕಾಸ್ ತುಂಬ ಬಿಸಿಲಿದೆ ಇಲ್ಲಿ. ನನಗೆ ಮತ್ತೆ ಅಷ್ಟು ನಡ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ. ಊಟನೂ ಮಾಡಿಲ್ಲ, ಅದಕ್ಕೆ ಫುಲ್ ಸುಸ್ತಾಗ್ತಿತ್ತು ಅಂದ್ಬಿಟ್ಟು ವಾಪಸ್ ಬಂದುಬಿಟ್ಟೆ ನಾನು. ನಮ್ಮಿ ನಮ್ಮ ಅತ್ತೆ ಅವರೆಲ್ಲ ಹೋಗಿದ್ದಾರೆ. ಆ್ಯಂಡ್ ಸರಿ ತುಂಬ ದೀಪಗಳೇನು ಮಾಡಿಲ್ಲ, ಅದಕ್ಕೆ ತುಂಬ ಲೇಟ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಡ್ಯಾನ್ಸ್ ಎಲ್ಲ ಆಡಿಕೊಂಡು ತಮಟೆ ಹೊಡ್ಕೊಂಡು. ಆ್ಯಂಡ್ ಎತ್ತುಗಳೆಲ್ಲ ನಿಧಾನ ಕರ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ನನ್ನ ಕೈಯಲ್ಲಿ ಆಗಲಿಲ್ಲ ಅಂತ ನಾನು ವಾಪಸ್ ಬಂದುಬಿಟ್ಟೆ. ಸೊ ಇವಾಗ ನಾನೇನು ಸ್ವಲ್ಪ ಊಟ ಮಾಡಿಕೊಂಡು ನಾನು ಹೊರಡ್ತೀನಿ. ಮಮ್ಮಿ ಮತ್ತು ವರ್ಷ ಇಲ್ಲೇ ಇರ್ತಾರೆ, ಬಿಕಾಸ್ ನೈಟ್ ಬರಾಟಿ ಎಲ್ಲ ತಿರ್ಸ್ತಾರಂತೆ. ಅದಕ್ಕೆ ಅವ್ರು ಅದನ್ನು ನೋಡಬೇಕು, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು. ನಾನು ಹೋಗ್ತೀನಿ, ನೈಟ್ ನಾನು ಇರಲ್ಲ. ನಾನು ಬಿಕಾಸ್ ನಾನು ಜಿಮ್ಗೆ ಹೋಗಬೇಕು. ಅದಕ್ಕೆ ಇವಾಗ ಏನಾದ್ರು ಸ್ವಲ್ಪ ಲೈಟಾಗಿ ಊಟ ಮಾಡಿಕೊಂಡು ನಾನು ಹೋಗೋಣ. ಆಮೇಲೆ ಜಿಮ್ಗೆ ಟೈಮ್ ಆಗುತ್ತೆ, ಜಿಮ್ಗೆ ಹೋಗಬೇಕು. ಅದಕ್ಕೆ ಇವಾಗ ನಾನು ಊಟ ಮಾಡ್ಕೊಂಡು ಆರಾಮ ಮನೇಲಿದ್ದೆ. ಈಗ ನಮ್ಮ ದೊಡ್ಡಮ್ಮ ಬಂದು ಕರೆದ್ರು ಬಾ ಮನೆ ಹತ್ರ ಅಂತ. ಸೊ ನಮ್ಮ ದೊಡ್ಡಮ್ಮ ಯಾರಂದರೆ ನಮ್ಮ ಮಮ್ಮಿಯವ್ರ ದೊಡ್ಡಪ್ಪ ಮಗಳು. ಸೊ ಬಂದು ಯಾರೂ ಇಲ್ಲ ಮನೇಲಿ. ಅಲ್ಲವ್ರು ನಡ್ಕೊಂಬರ್ತಿದ್ದಾರೆ. ನಮ್ಮ ಮಮ್ಮಿ ಇನ್ನೊಂದು ದೊಡ್ಡಮ್ಮ ಆ್ಯಂಡ್ ಇನ್ನೊಂದು ದೊಡ್ಡಮ್ಮ ಎಲ್ಲರೂ ನಡ್ಕೊಂಬರ್ತಾ ಇದ್ದಾರೆ. ನಾನು
ಒಬ್ಬಳೇ ಮನೇಲಿ ಇದ್ದೀನಿ. ನಾನು ಅಷ್ಟೇ ಇಬ್ಬರು ಗಾಡೀಲಿ ಒಳಗೆ ಬರ್ತಿಲ್ಲ ನಡ್ಕೊಂಡು, ಸೊ ಗಾಡೀಲಿ ಕರ್ಕೊಂಬಂದೆ. ಆ್ಯಂಡ್ ಯಾಗೈಸ್ ನಮ್ಮ ಅವರೆಲ್ಲ ಕೇಳ್ತಿದ್ರಂತೆ ಕರಿ ಬ್ಲಾಗಲ್ಲಿ ಆಯ್ ಮಾಡಬೇಕು ಅಂತ. ಆ್ಯಂಡ್ ನೆಕ್ಸ್ಟ್ ಬರೋ ಸೀರೀಸ್ ಎಲ್ಲ ನಮ್ಮ ಮಾವ ಮದುವೆ ಅದು. ಐ ಆಮ್ ವೇಟಿಂಗ್ ಫಾರ್ ದಟ್. ಆ್ಯಂಡ್ ಇನ್ನೂ ಶಾಪಿಂಗ್ ಹೋಗಬೇಕು ಆ್ಯಂಡ್ ಅವ್ರ ಮದುವೆಗೆಲ್ಲ ಪ್ರಿಪೇರ್ ಆಗಬೇಕು. ಸೊ ಅವ್ರು ಕೇಳ್ತಿರಂತೆ, ಅವರು ಲಾಸ್ಟ್ ಕಾರ್ಡ್ ಕೊಡೋಕೆ ಬಂದಾಗೂ ಪಾಪ ಕೇಳಿದ್ರೆ ಇನ್ನೂ ಮಲಗಿದ್ದೆ ಆವಾಗ ಕರಿ ಅಂತ ವ್ಲಾಗ್ ಮಾಡೋಕ್ಕೆ. ಯಾ ನಾನು ಇವಾಗ ಹೋಗೋಣ ಅಂತ ಪಾಪ ಅವ್ರು ಹೋಗ್ಬಿಟ್ಟಿದ್ರು. ನಮ್ಮ ಮಾವಂದ್ರೆ ಎಷ್ಟೊಂದು ಜನ ಮಾವಂದ್ರಿದ್ದಾರೆ ನನಗೆ. ಎಷ್ಟೊಂದು ಜನ ಮಾವಂದ್ರು ನನಗೆ. ಅವರೆಲ್ಲ ಮದುವೆ ವ್ಲಾಗಿಗೆ ನಾನು ಕಾಯ್ತಿದ್ದೀನಿ. ತುಂಬ ಎಕ್ಸಾಕ್ಟಾಗಿದ್ದೀನಿ ಮದುವೆ ವ್ಲಾಗ್ಸ್ ಮಾಡೋಕ್ಕೆ. ಅವಾಗೆಲ್ಲರೂ ಒಟ್ಟಿಗೆ ಸಿಗ್ತಾರೆ ಅಂತ. ಯಾವಾಗ ನಾನು ನೋಡಮ್ಮ ಅವ್ರನ್ನ ಬಂದಿಲ್ಲ, ಅದು ನಮ್ಮ ಕಡೆ ಬೋರ್ ಆಗ್ತಿದ್ದೆ ಮನೆ ಒಳಗಡೆ. ಯಾಗೈಸ್ ಇಲ್ಲಿ ನಾನು ದೊಡ್ಡಮ್ಮ ಮನೆ ಹತ್ರ ಒಂದು ಗಾರ್ಡನ್ ಥರ ಮಾಡಿದ್ದಾರೆ. ಸ್ವಲ್ಪ ಆ ಕಡೆ ಎಲ್ಲ ಹೂವು ಆ್ಯಂಡ್ ಇಲ್ಲಿ ಟೀಸ್ ಹಾಕಿದ್ದಾರೆ. ಬಾಗಲ್ಲಿ ನೋಡಿ ಸ್ಟಫಿಂಗ್ ಮಾಡ್ತಾರಲ್ಲ ಅದು ಫುಲ್ ಗ್ರೀನ್. ಆ್ಯಂಡ್ ಅಲ್ಲೂ ಅಷ್ಟೇ, ಅಲ್ಲಿ ಏನೋ ಹಾಕಿದ್ದಾರೆ. ಆ್ಯಂಡ್ ಇದು ಲಿಟೀಸ್ ಏನೋ ದಪ್ಪ ಆಗಬೇಕಂತೆ, ಆವಾಗ ಚೆನ್ನಾಗಿರುತ್ತೆ ಅಂತ ಹೇಳ್ತಿದೆ. ಆ ಕಡೆ ಎಲ್ಲ ಕೋಳಿ ತಿಂದಾಕ್ಬಿಟ್ಟಿದೆ, ಈ ಕಡೆ ಮಾತ್ರ ಸ್ವಲ್ಪ ಇದೆ. ಆ್ಯಂಡ್ ಪುಟ್ಟ ಗಾರ್ಡನ್. ಇಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿದ್ದಾರೆ. ಆ್ಯಂಡ್ ಅಲ್ಲಿ ಸ್ವಲ್ಪ ಹೂವು, ಬಾಳೆಹಣ್ಣು, ಬಾಳೆ ಗಿಡ ಎಲ್ಲ ಹಾಕಿದ್ದಾರೆ. ಇವರು ನಮ್ಮಣ್ಣ ಮಧು ಅಣ್ಣ. ಹಾಯ್ ಮಾಡಿ ನನ್ನ ಬ್ಲಾಗಲ್ಲಿ ಮಾಡೋಣ. ಹಾಯ್ ಗೈಸ್ ಅಲ್ಲಿ ಹೋಗ್ತಿದ್ದೀವಿ, ಅಲ್ಲಿ ಹೊಡ್ಕೊಂಬರೋಣ. ಈ ಸೈಡಲ್ಲಿ ಅವನೇನು ಹಾಕ್ಬಿಟ್ಟಿದ್ದಾರೆ, ಹೋಗೋದಕ್ಕೆ ಸ್ವಲ್ಪ ಅದನ್ನು ಕುಡಿಬಾರ್ದು ಅಂತೆ. ನಮ್ಮನೇಲಿ ಈ ಥರ ಎಲ್ಲ ಏನೂ ಇಲ್ಲ. ಬೇರೆ ನಮ್ಮ ಅಜ್ಜಿ ಬಂದ್ರೆ ಇದು ಬರ್ಗರ್ಗೆ ಯೂಸ್ ಮಾಡ್ತಾರಂತೆ. ಸೊ ಇದು ನನಗೆ ಗೊತ್ತಿಲ್ಲ. ಈ ಗಿಡ ಇಷ್ಟು ಸೇಮ್ ಫ್ಲವರ್ ಥರ ಇದೆ. ಇದು ಯಾಗ ನೋಡಿ ಎಲೆಕೋಸ್ ಥರ ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಬಟ್ ಇದೆ ಹತ್ರ ದೂರದಿಂದ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಗೈಸ್. ಇದು ಹತ್ರ ಬಂದರೆ ಸಕ್ಕತ್ತಾಗಿ ಕಾಣಿಸ್ತಿದೆ. ಇದು ಸೇಮ್ ರೋಸ್ ಆ ಥರ ಇದೆ. ಎಷ್ಟು ಚೆನ್ನಾಗಿರುತ್ತಲ್ಲ ಇಲ್ಲಿ. ಆ್ಯಂಡ್ ಆ್ಯಕ್ಚುಲಿ ನನಗೆ ಟೈಮ್ ಆಗಿದೆ ಊರಿಗೆ ಹೋಗೋಕ್ಕೆ. ಇವರು ಹೋಗೋ ಅಂತ ಇರು ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನಾನು ಜಿಮ್ ಮಿಸ್ ಮಾಡ್ಕೊಳೋಕೆ ನಂಗೆ ಇಷ್ಟ ಇಲ್ಲ. ವರ್ಷ ಬರಲ್ವಂತೆ. ಆ್ಯಂಡ್ ಮಮ್ಮಿನೂ ನಾನು ಬರಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದಾರೆ. ನಮ್ಮ ದೊಡ್ಡಮ್ಮ ನಾಳೆ ಹೋಗು ಏನಕ್ಕೆ ಇವಾಗ ಅಂತ ನಮ್ಮ ಅಜ್ಜಿ ತಾತ ನನ್ನ ಅತ್ತೆ ಮಾವ ಎಲ್ಲರೂ ಫೋರ್ಸ್ ಮಾಡ್ತಿದ್ದಾರೆ. ಇವಾಗ ನನ್ನ ಮೈಂಡ್ ಇಲ್ಲಿ ಬಂದು ಡೈವರ್ಟ್ ಆಗುತ್ತೆ. ಸೊ ಆದರೂ ನಾನು ಜಿಮ್ ಮಿಸ್ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಹೋಗ್ತೀನಿ ಆಟ ಮಾಡಿ ಅಂತ. ಹಾಗಾಗಿ ಆಗಲೇ ಮನೇಲಿ ಯಾರೂ ಇಲ್ಲ, ನಾನು ಒಬ್ಬಳೇ ಇದ್ದೆ. ನಾನು ವರ್ಷ ಈಗ ಮನೆ ತುಂಬ ಜನ ಆಗಿಬಿಟ್ಟಿದ್ದಾರೆ. ಫುಲ್ಲು ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ. ನೆಂಟರು ಎಲ್ಲ ಬಂದುಬಿಟ್ರು. ಇವಾಗ ದೀಪ ಮುಗಿತಲ್ವ, ಸೊ ಊಟ ಮಾಡೋಕ್ಕೆ ಅಂತ ಎಲ್ಲ ಜನ ಬಂದರು. ನಾನು ಊಟ ಮಾಡಲ್ಲ, ಬಿಕಾಸ್ ನನ್ನ ಅಜ್ಜಿಗೆ ಆಲ್ರೆಡಿ ಕಂಡ್ಬಿಟ್ಟಿದ್ದೆ, ಮತ್ತೆ ಹೆವಿ ಆಗುತ್ತೆ. ಸೊ ಯಾಗ ವರ್ಷ ಡ್ರೀಮ್ ಒಂಥರ ಕೇಮ್ ಟ್ರೂ ಥರ. ಅವಳು ಬುಲೆಟ್ ಓಡಿಸ್ಬೇಕು ಅಂದ್ಕೊಂಡು ಇವತ್ತು ನಮ್ಮ ಅಣ್ಣದ ಬುಲೆಟ್ ಇತ್ತಲ್ಲ, ಸೊ ಓಡಿಸ್ತಾ ಇದ್ದಾಳೆ. ಅವಳು ಬರ್ತಿದ್ದಾಳೆ ನೋಡು. ಗೈಸ್ ಬಂದ್ಲು. ಮುಗಿತಾ? ಫುಲ್ಫಿಲ್ ಆಯ್ತಾ? ಅಷ್ಟೇ. ಅವಳು ಎಷ್ಟು ಸರಿಯಿಂದ ನಾನು ಬುಲೆಟ್ ಓಡಿಸ್ಬೇಕಂತ ಅಂದು ಇವತ್ತು ಡ್ರೀಮ್. ಎರಡು ಸರಿ ಯಾವಾಗ? ಮೊನ್ನೆ ಮಹೇಶನ್ ಒಂದ್ಸರಿ ಎತ್ಕೊಂಡ್ಬಂದಾಗ ಫಸ್ಟ್ ಟೈಮ್ ಅವಾಗ ಓಡಿಸಿದೆ. ಇದು ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮ ಮಗಳು ರಮ್ಯಕ್ಕ. ಹಾಯ್ ಸಬ್ಸ್ಕ್ರೈಬ್ ಮಾಡಿಲ್ಲ ಗೈಸ್. ಇದು ನಮ್ಮ ಅಕ್ಕ ಅಂತ ವ್ಯೂ ಮಾಡ್ತಾರಂತೆ, ಸಬ್ಸ್ಕ್ರೈಬ್ ಮಾಡಿದಂತೆ. ಹೇಳೋದು ಹೆಂಗೆ ಹೇಳ್ತಾರೆ ಗೊತ್ತಿಲ್ಲ. ಹೇಳಿ ನಿಮ್ಮ ಹೆಸರೇನು? ಹಾಯ್ ಮಾಡಿ ನನ್ನ ಬ್ಲಾಗರ್. ನಮ್ಮ ಮಮ್ಮಿ ಫ್ರೆಂಡ್ ಮಗಳು ಅವರು. ಅವ್ರಿಗೇನೋ ಇವ್ರು ಟೀಚರ್ ಗೈಸ್. ನಮ್ಮ ತಮ್ಮ ನಮ್ಮ ಮಾವ ಮಗ ಟೀಚರ್ ಇವರು. ಗೈಸ್ ನಾನು ಇವಾಗ ಹೊರಡ್ತಾ ಇದ್ದೀನಿ. ನಮ್ಮ ಮಮ್ಮಿದು ಈ ಕಾಲೇ ಮೀಟಿಂಗ್ ಆಗಲ್ಲ, ಅಲ್ಲಿ ಮನೆ ತುಂಬ ಜನ ಇದ್ದಾರೆ, ಎಲ್ಲರೂ ಮಾತಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ನಾನು ಹೋಗ್ತೀನಿ. ಆ್ಯಂಡ್ ವರ್ಷ ಇಲ್ಲೇ ಇರ್ತಾಳೆ. ಅವಳು ಹೇಳ್ತಾ ಇದ್ದೀನಿ ನೈಟ್ ಬರಾ ಟೀಚರ್ಸ್ ಅದೆಲ್ಲ ಮಾಡ್ಕೊ ಆಗ್ತೀನಿ ಅಂತ. ಒಳ್ಳೇನೇ ಮಾಡಲ್ಲ ಗೈಸ್. ಚಿಕ್ಕಮಂಗ್ಳೂರಿಗೆ ಹೋದಾಗ ಮಾಡ್ತೀನಿ ಅಂತ ಹೇಳಿದ್ದು, ಸುಮ್ಮನೆ ಅಷ್ಟೇ, ಏನೂ ವೀಡಿಯೋ ಮಾಡಲ್ಲ ಅವಳು. ಅದಕ್ಕೆ ಹೇಳಿದ್ದೀನಿ ಅಟ್ಲೀಸ್ಟ್ ವೀಡಿಯೋ ಮಾಡು, ನಾನು ಬೇಕಾದ್ರೆ ವಾಯ್ಸ್ ಅವ್ರು ಕೊಟ್ಕೊಡ್ತೀನಿ ಅಂತ.
ಆ್ಯಂಡ್ ಇವಾಗ ಬೇಗ ಮನೆಗೆ ಹೋಗ್ಬೇಕು. 5:30 ಆಗಿಬಿಟ್ಟಿದೆ. ಇವಾಗ ನನ್ನ ಜಿಮ್ ಪಾರ್ಟ್ನರ್ ಬೇರೆ ವೆಯ್ಟ್ ಮಾಡ್ತೈತೆ. ಸೊ ಯಾವಾಗಲೂ ನಾನು ಅವ್ರನ್ನ ವೆಯ್ಟ್ ಮಾಡಿಸ್ತೀನಿ. ಅದಕ್ಕೆ ಇವತ್ತು ಬೇಗ ಹೋಗೋಣ. 6:30ಗೆ ಬರ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೆ. 5:30 ವರ್ಷನ ಮನೆ ಹತ್ರ ಬಿಟ್ಟು ಆ್ಯಂಡ್ ನಂದು ಬ್ಯಾಗ್ ಎತ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬೇರೆ ಡ್ರೆಸ್ ಹಾಕ್ಕೊಂಡು ನಾನು ಹೋಗ್ತೀನಿ ಅಷ್ಟೇ. ಇವಾಗ ಪೆಟ್ರೋಲ್ ಖಾಲಿ ಆಗೋಯ್ತು. ಸದ್ಯ ಎಲ್ಲಿ ಖಾಲಿ ಆಗಿದ್ದು ಒಳ್ಳೇದಾಯಿತು. ನಾನು ಅರ್ಧ ರೋಡ್ಗೆ ಹೋದ್ಮೇಲೆ ಖಾಲಿ ಆಗಿದ್ರೆ ಏನು ಮಾಡಬೇಕಾಗಿತ್ತು. ನಮ್ಮ ಮಾವ ಅಂಗಡಿ ಇಲ್ಲೇ ಇದ್ದಿದ್ದಕ್ಕೆ ಹೋಗಿ ಇಸ್ಕೊಂಡು ಬಂದು ನೋಡಿ ಮುನಿಗೆ ಹಾಕೋಲ್ಲ ಅಂದರೆ ಟೆಕ್ನಿಕ್ ನೋಡಿ ಅಷ್ಟು ಅರ್ಧ ರೋಡ್ ಖಾಲಿ ಆಗ್ಬಿಟ್ಟಿದೆ. ಅದಕ್ಕೆ ಸದ್ಯ ಗಾಡಿ ಇದ್ರೊಳಗಡೆ ಹಾಕೋದು ಇವಾಗ ಸೈಫ್ ಕ್ಯಾಪ್. ನಮ್ಮ ಮಾವ ನೆಕ್ಸ್ಟ್ ಮದುವೆ ಹೌದು. ಹಾಯ್ ಮಾಡಿ ನನ್ನ ಬ್ಲಾಗಲ್ಲಿ ಎಲ್ಲರೂ ನೋಡೋರೆಲ್ಲ ದಯವಿಟ್ಟು ಮದುವೆಗೆ ಬಂದು ಮುಯ್ಯ ಹಾಕ್ಬೇಕು. ಮುಯ್ಯ ಹಾಕ್ಬೇಕು ಮದುವೆ. ಹೌದು, ಊಟ ಮಾಡ್ಕೊಂಡು ಹೋಗ್ಬೇಕು. ಸ್ವಲ್ಪ ಜೋರಾಗಿ ಮಾತಾಡಬೇಕು. ಎಲ್ಲಾರು ಮದ್ವೆಗೆ ಬಂದು ನೋಡ್ತಾ ಇರೋರು ಬಂದು ಮುಯ್ಯ ಹಾಕ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಹಂಗೆ ಚೌಟ್ರಿ ಅಡ್ರೆಸ್ ಹೇಳ್ಬಿಡ್ರಿ ಬಂದು ಕೊಡ್ತಾರೆ. HJSS ಚೌಟ್ರಿ ಹೊಸಕೋಟೆ ಹತ್ರ, ಅಲ್ಲೇ ದೇವಸ್ಥಾನ ಹತ್ರ. ಇಲ್ಲ ನೀನು ಊರಲ್ಲಿ ಅಲ್ಲ, ಇವರು ನನಗೆ ಗೊತ್ತಿಲ್ಲದಾಗ ಬಂದ್ಬಿಟ್ಟು ಇನ್ವಿಟೇಷನ್ ಕೊಡಕ್ಕೆ. ಗೈಸ್ ನಾನು ಎಲ್ಲಿ ಇರ್ತೀನಿ ಹೇಳಿ, ಮಲ್ಕೊಂಡಿದ್ದೆ ಮಾಡೋ ಟೈಮಲ್ಲಿ ಬಂದು 10 ಗಂಟೆಗೆ ಬಂದಿದ್ವಿ, ಆದ್ರೂ ಎದ್ದಿರ್ಲಿಲ್ಲ. 10 ಗಂಟೆಗೆ ಅಲ್ಲ, ನೀವು 8 ಗಂಟೆಗೆ ಬಂದಿದ್ದು. ಇಲ್ಲ 8 ನಿಮ್ ನಾಯಿ ಅಷ್ಟು ಬೇಗನೆ ಎದ್ದು ಪಾಪ ಆಕ್ಟಿವ್. ಅದು ಯಾವಾಗೂ ಎದ್ದಿರುತ್ತೆ. ನೀವ್ ಎದ್ದಿಲ್ಲ. ನಾಯಿ ಏನ್ ಫುಲ್ ಫೇರ್ ಆಗ್ಬಿಟ್ಟು ಸ್ಲಿಮ್ ಆಗ್ಬಿಟ್ಟಿದ್ದೀರಾ, ಏನ್ ಸಮಾಚಾರ? ಮದ್ವೆಗೋಸ್ಕರ ಯೋಚನೆ ಎಲ್ಲ ಏನಾಗ್ತಾ ಇದೀರಾ ಮುಖಕ್ಕೆ? ಸೀಕ್ರೆಟ್ ರಿವ್ಯೂ ಸೋಪ್ ಆಗ್ತಾ ಕರ್ನಾಗಿದ್ರು ಗೈಸ್. ನೀವು ನನ್ನ ಕಾಲೇಜ್ ಸ್ಟಾರ್ಟ್ ಆಗೋ ದಿನನೇ ಇವರು ಇನ್ನೊಬ್ಬ ಸ್ಟ್ರಿಕ್ಟ್ ಮಾವ, ಭಯ ಹಾಕ್ಸ್ತಾರೆ ಯಾವಾಗ ಪಾಪ ನಮ್ಮ ಮೋನಿಗೆ. ಅಬ್ಬ ಅಬ್ಬ ಅಬ್ಬ, ಅಯ್ಯೋ ಕ್ಯಾಮ್ರಾ ಇದ್ರೆ ನೈಸ್ ಮಾಡ್ತಾರಂತೆ, ಇಲ್ಲಾಂದ್ರೆ ಗದರಿಸ್ತಾರಂತೆ. ಆಯ್ ಮಾಡಿ ನನ್ನ ಬ್ಲಾಗಲ್ಲಿ. ಅವ್ರ ಮದ್ವೆ ಆದ್ಮೇಲೆ ನೆಕ್ಸ್ಟ್ ಇವ್ರ ಮದ್ವೆ. ಸೆಕ್ರೆಟರಿ ಆಫ್ ಡೈರಿ ಸೆಕ್ರೆಟರಿ. ಟೈಮ್ ಆಯ್ತು ಅಂತ ಅದೇ ಟೈಮಿಗೆ ಬಂದಿದ್ದಾರೆ. ಏನ್ ಮಾಡಿದೀನಿ ಅಂದ್ರೆ ನಾಳೆ ಅಪ್ಲೋಡ್ ಮಾಡ್ತೀನಿ, ಅವಾಗ ನೋಡ್ಕೊಳ್ಳಿ. ಇವಾಗ ತೋರ್ಸಲ್ಲ ಹಂಗೆ, ಆಮೇಲೆ ನಾಳೆ ನೀವು ನನ್ನ ಬ್ಲಾಗ್ ನೋಡಲ್ಲ. ಇವಾಗ ಬಂದು ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಇದಕ್ಕೆ ಮುಂಚೆ ವರ್ಷ ಏನಾದರೂ ವ್ಲಾಗ್ ಮಾಡಿದರೆ ಬರಟೆ ತಿಸೋದೆಲ್ಲ ಅದಾಗ್ತೀನಿ, ಇಲ್ಲಾಂದರೆ ಮಾಡಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಗೈಸ್. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡೋಣ. ಬಿಕಾಸ್ ಜಿಮ್ಮಲ್ಲಿ ಏನು ವೀಡಿಯೋ ಮಾಡೋಷ್ಟಿರಲ್ಲ, ಅಲ್ಲಿ ಕಾಪಿರೈಟ್ಸ್ ಬರುತ್ತೆ, ಸಾಂಗ್ಸ್ ಹಾಕಿರ್ತಾರೆ. ಸೊ if you guys like this vlog, make sure like, share, comment and subscribe to my channel. Meet you on another interesting vlog. Until then, take care, bye bye, thank you for watching.